ಕ್ಷೇತ್ರದಲ್ಲಿ 2 ಬಾರಿ ಚುನಾವಣೆಯಲ್ಲಿ ನಿಂತು ಸೋತಿರುವಂಥವ್ರು. ನಾನು ಪತ್ರಿಕಾ ಹೇಳಿಕೆಗಳನ್ನು ನೋಡಿದ್ರು. 30 ವರ್ಷ ಸರ್ವಿಸ್ ಮಾಡಿದ್ದೀನಿ. 30 ವರ್ಷದ ರಾಜಕಾರಣದಲ್ಲಿ ನೀನು ಸುಬ್ಬಾರೆಡ್ಡಿ ಅವರನ್ನ ವಿರೋಧಿಸಿದ್ ಬಿಟ್ರೆ ಈ ತಾಲೂಕಿನ ಅಭಿವೃದ್ಧಿಗೆ, ನಿನ್ನ ಸ್ವಂತ ತಾಲೂಕಾಗಿ ಈ ತಾಲೂಕಿನ ಅಭಿವೃದ್ಧಿಗೆ ನಿಮ್ಮ ಕೊಡುಗೆ ಮೊದಲೇ ಅದನ್ನು ಸ್ಪಷ್ಟಪಡಿಸ್ಬಿಡಿ ನೀವು ಮಾತಾಡುವ ಸಂದರ್ಭ. ಮತ್ತು ಬಹುತೇಕ ಇಲ್ಲಿನ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ರಾಜಕಾರಣ ಹೇಗಾಗಿದೆ ಅಂದ್ರೆ, ಕೆಲವು ಸೀಸನಲ್ ರಾಜಕಾರಣಿಗಳು ತಯಾರಾಗ್ತಾರೆ. ಅಂದ್ರೆ ಸಮಯ ಸಂದರ್ಭ ಬಂದಾಗ ಬರೋದು, ಒಂದು ಹೇಳಿಕೆ ಕೊಡೋದು, ಕೇಸರಿ ಚೆಲ್ಲಿಬಿಡೋದು, ಇಲ್ಲಿ ಜನರ ನಡುವೆ ಇದ್ದು ಜನರ ಕಷ್ಟ ಸುಖಗಳನ್ನು ಆಲಿಸ್ತಾ ನಿರಂತರವಾಗಿ ಅವ್ರ ಜೊತೆ ಇದ್ದು ಅವರ ಸಮಸ್ಯೆಗಳು ಸ್ಪಂದಿಸ್ತಾ ಕೆಲಸ ಮಾಡ್ತಾ ಇರುವಂತಹ ಶಾಸಕರು ಸುಬ್ಬಾರೆಡ್ಡಿ ಅವರಿಗೆ ಒಂದು ಕೆಸರನ್ನು ಚೆಲ್ಲಿಬಿಡೋದು, ಮತ್ತೆ ನಾಪತ್ತೆ ಬೆಂಗಳೂರು ಸೇರ್ಬಿಡೋದು. ಈ ರೀತಿ ಒಂದು ಸೀಸನಲ್ ಪಾಲಿಟಿಕ್ಸ್, ಸೀಸನಲ್ ರಾಜಕಾರಣಿಗಳಾಗಿ ಇವತ್ತು ಕೆಲವು ತಯಾರಾಗಿದೆ. ಅದರಲ್ಲಿ ಮುಖ್ಯವಾಗಿ ಡಿ.ಜೆ. ನಾಗರಾಜ್ ರೆಡ್ಡಿ ಅವರು ಕೂಡ ಇದ್ದಾರೆ. ಎಲ್ಲೋಗಿದ್ರು ನೀವು ಇಷ್ಟು ವರ್ಷ? ನಾವು ನಿಮ್ಮನ್ನು ನೇರವಾಗಿ ಕೇಳ್ತಾ ಇದ್ದೀವಿ, ಇವತ್ತು ಯಾಕೆ ಬಂದ್ರಿ? ಇಷ್ಟು ದಿವಸ ಏನಾಗಿದ್ರಿ ನೀವು? ಅವಾಗ ಬಂದೋದು IBR ಕೂತ್ಕೊಳ್ಳೋದು, ಒಂದು ಹೇಳಿ ದುರುದ್ದೇಶಪೂರ್ಣ ಅಂತ ಒಂದು ಹೇಳಿಕೆಗಳು ಕೊಡೋದು, ಹೊರಟೋದ. ಏನಿದೆ ನಿಮ್ಮಲ್ಲ ದಾಖಲೆಗಳು? ಯಾಕೆ ನೀವು ಈ ಮಟ್ಟಕ್ಕೆ, ನಿಮ್ಮ ಗೌರವ ಇದೆ, ಹಿರಿಯರು ನೀವು ಇದ್ದೀರಿ, ಈ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹಿಡಿದು ರಾಜಕಾರಣ ಮಾಡುವಂತ ಅವಶ್ಯಕತೆ ಇಲ್ಲ. ಬೇಕಾ ಜನರ ನಡುವೆ ಹೋಗಿ ಹೋರಾಟ ಮಾಡ್ಕೊಳ್ಳಿ, ಬೇಕಾ ಇನ್ನು 10 ಬಾರಿ ಕಂಟೆಸ್ಟ್ ಮಾಡ್ಕೊಳ್ಳಿ, 10 ಬಾರಿ ಸೋಲ್ರಿ, ನಿಮ್ಮಿಷ್ಟ. ಅದು ಬಿಟ್ಟು ಜನರ ಪರ ಕೆಲಸ ಮಾಡ್ತಾ ಇರುವಂತಹ ಜನಾಶೀರ್ವಾದವನ್ನು ಪಡ್ಕೊಂಡು ಕ್ಷೇತ್ರವನ್ನು ಅಭಿವೃದ್ಧಿ ಹಾದಿಯಲ್ಲಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅನುದಾನಗಳನ್ನು ತಂದು ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇರುವಂತಹ ಸುಬ್ಬಾರೆಡ್ಡಿ ಅಣ್ಣವ್ರ ಮೇಲೆ ಕೆಸರು ಚೆಲ್ಲುವಂಥದ್ದು ಇದೆಯಲ್ಲ, ಇದು ನಿಮ್ಗೆ ತಿರುಬಾಣ ಆಗತ್ತೆ. ನಿಮ್ಮನ್ನ ಜನ ಈಗಾಗಲೇ ಹಲವಾರು ಬಾರಿ ನಿಮ್ಮನ್ನು ತಿರಸ್ಕರಿಸ್ಪಟ್ಟಿದ್ದಾರೆ. ನೀವು ಅನ್ಲಾಯಕ್ ರಾಜಕಾರಣಕ್ಕೆ ಲಾಯಕ್ ಅಲ್ಲ ಅಂತೇಳಿ ಡಿಸೈಡ್ ಒಂದು ನ್ಯಾಯಯುತವಂತ ರಾಜಕಾರಣ ಮಾಡಿ, ಜನಪರ ರಾಜಕಾರಣ ಮಾಡಿ ನಾವು ಗೌರವಿಸ್ತೀವಿ. ಅದು ಬಿಟ್ಟು 3ನೇ ದರ್ಜೆಯ ರಾಜಕಾರಣಕ್ಕೆ ಹೋಗೋದು ಸರಿಯಲ್ಲ. ಒಂದು. 2ನೇ ಶಾಸಕರಾದಂಥ ಸುಬ್ಬಾರೆಡ್ಡಿ ಅವರ ಮೇಲೆ ಭ್ರಷ್ಟಾಚಾರ ಅಂತ ಡಿ.ಜೆ. ನಾಗರಾಜ್ ರೆಡ್ಡಿ ಆಪಾದನೆ ಮಾಡಿದ್ದಾರೆ. ಇದು ಸುಳ್ಳಕ್ಕೆ ಸತ್ಯವಾಗಿರುತ್ತದೆ. ಇವರು ಭ್ರಷ್ಟಾಚಾರ ಮಾಡಿಲ್ಲ. ನಮ್ಮ ಶಾಸಕರು ನೀತಿ ನಿಜಾಯಿತಿಯಿಂದ ಕೆಲಸ ಮಾಡ್ತಿದ್ರೆ ಕೈಯಿಂದ ಖರ್ಚು ಮಾಡಿಬಿಟ್ಟು ಅನೇಕ ಕೆಲಸಗಳು ಮಾಡ್ತಾ ಇದ್ದಾರೆ. ಇವರು ದುರುದ್ದೇಶದಿಂದ ಇವರ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸತ್ಯಕ್ಕೆ ದೂರವಾಗಿರುತ್ತದೆ. ಇವೆಲ್ಲ ಇವರು ಸರಿಯಾದ ದಾಖಲೆ ಕೊಟ್ಟು ತೋರಿಸಿದ್ರೆ ಆವಾಗ ಇವರು ಮಗತನ. ಈ ಸುಳ್ಳು ಮಾತುಗಳೆಲ್ಲ ಹೆಂಗಸರು ಹೇಳಿದಂಗೆ ಹೇಳ್ತಾರೆ. ಇವರು ಮಾನ ಮರ್ಯಾದೆ ಗೌರವ ಏನೂ ಇಲ್ಲ ಡಿ.ಜೆ. ನಾಗರಾಜ್ ರೆಡ್ಡಿ ಅವರಿಗೆ. ಇವತ್ತು ಏನಾದರೂ ದಾಖಲೆ ತಗೊಂಡು ಬಂದು ತೋರಿಸಿ, ನಮ್ಮ ಮುಂದೆ ಮಾಡಿ ತಲೆ ಬಗ್ಸ್ತೀವಿ. ಸುಮ್ಮನೆ ಅಪಾದನೆ ಮಾಡಿಬಿಟ್ಟು ಇವ್ರಿಗೆ ಯೋಗ್ಯತೆ ಇಲ್ಲ, ರಾಜಕೀಯಕ್ಕೆ ಬಂದು ಮತ ಕೇಳಿಬಿಟ್ಟು ಗೆದ್ದು ನೀವು ಶಾಸಕರಾಗಲಿ ಸಂತೋಷ. ಇವ್ರ ಮೇಲೆ ಒಳ್ಳೆಯವ್ರ ಮೇಲೆ ಅಪಾದನೆ ಯಾಕೆ ಮಾಡ್ತೀವಿ? ಈ ಮಾಡೋದೆಲ್ಲ ಸರಿ ಇಲ್ಲ. ಇನ್ನೊಂದು ಸರ್ತಿ ಈ ಸತ್ತ ಮಾತಾಡಿದರೆ ಹೋರಾಟ ಮಾಡ್ತೀವಿ. ಇವ್ರ ಮೇಲೆ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಮಾತಾಡೋಕ್ಕೆ ಒಪ್ಪಿದ್ರೆ ನಾವು ಸಹಕಾರ ಕೊಡ್ತೀವಿ. ಇಲ್ಲ ಅಂದರೆ ನಾನು ಸಹಕಾರ ಕೊಡೋದಿಲ್ಲ, ಏನೂ ಮಾಡೋದಿಲ್ಲ. ನಾವು ಈ ದುರುದ್ದೇಶ ಬಿಡಬೇಕು. ಸರಿಯಾದ ನಾಲ್ಗೆಯಿಂದ ಮಾತಾಡಲು ಒಳ್ಳೆ ಮಾತು ಮಾತಾಡಲಿ. ಅವ್ರ ಹತ್ರ ತಗೊಂಡು ಬಂದರೆ ನಮ್ಮ ಶಾಸಕರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಇವರಿಗಿಂತ ಭ್ರಷ್ಟಾಚಾರ ಮಾಡಿದ್ರೆ ಯಾರೂ ಇಲ್ಲ. ಇವತ್ತಲ್ಲ, ನಾನು 76 ವರ್ಷದಿಂದ ನೋಡ್ತಾ ಇದ್ದೀನಿ. ಇವ್ರು ಏನು ಮಾಡ್ತಾ ಇದ್ದಾರಂತೆ ಸುಳ್ಳು ಅಪಾದನೆ ಮಾಡೋದು ನಮ್ಮ ಶಾಸಕರ ಮೇಲೆ ದುರುದ್ದೇಶ. ಇದು ದುರುದ್ದೇಶದಿಂದ ಒಳ್ಳೆ ಶಾಸಕರು, ಇಂಥ ಶಾಸಕರು ಸಿಗಲ್ಲ. ಅದರಿಂದ ಇವ್ರು ದುರುದ್ದೇಶ ಸಹಾಯ ಮಾಡ್ತಾರೆ, ಎಲ್ರಿಗೂ ಅನುಕೂಲ ಮಾಡ್ತಾರೆ. ಅದರಿಂದ ನಾವೇನಾದ್ರೂ ಮಾಡೋ ಇವ್ರು ಕೀಳ್ಮಟ್ಟಕ್ಕೆ ಇಳಿಬೇಕು ಅಂತ ಮಾತಾಡೋಕ್ಕೆ ಅವಕಾಶ ಮಾಡ್ತದೆ. ಇದನ್ನು ನಿನ್ನೆ ಇವತ್ತು ನಮ್ಮ 2008ರ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ.ಜೆ. ನಾಗರಾಜ್ ರೆಡ್ಡಿ ಅವರು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರ ಮೇಲೆ ಒಂದು ಆಪಾದನೆಯನ್ನು ಮಾಡಿ ವಿನಾಕಾರಣ ನಡುವೆ ಪ್ರೆಸ್ ಮೀಟ್ ಮುಂದೆ ಬಂದು ಶಾಸಕರು ಭ್ರಷ್ಟಾಚಾರ ಮಾಡಿದ್ದಾರೆ, ಹಗರಣಗಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರೀತಿ ಮಾತನಾಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ನಾಗರಾಜ್ ರೆಡ್ಡಿ ಸ್ಪಷ್ಟವಾಗಿ ಹೇಳ್ತೀವಿ. ನಾಗರಾಜ್ ರೆಡ್ಡಿ ಅವರೇ, ನಿಮ್ಮ ಘನತೆಗೆ ಶೋಭೆ ತರುವಂತಹ ವಿಷಯ ಅಲ್ಲ. ನೀವು ಏನಾದರೂ ನಮ್ಮ ಶಾಸಕರ ಬಗ್ಗೆ ದಾಖಲೆಗಳಿದ್ದರೆ ಮಾತ್ರ ಇವತ್ತು ಮಾತನಾಡಿ, ವಿನಾಕಾರಣ ಸುಮ್ಮನೆ SC STಗಳ ಜಮೀನುಗಳು ಹೊಡೆದಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ, ಇಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ನಿಮಗೆ ಮಾಹಿತಿ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಪ್ಪ ಅಂದರೆ ಇವತ್ತು ಮೊನ್ನೆ ಹೇಳ್ತಾರೆ, ಸೋಮಲಾಪುರಕ್ಕೆ ಒಂದು ರಸ್ತೆ ಹಾಕ್ಕೊಂಡಿದ್ದಾರೆ ಅವ್ರ ಸ್ವಂತ ಜಮೀನಿಗೆ ಅಂತ.
ಜಮೀನಿಗೆ ಸ್ವಂತ ರಸ್ತೆ ಹಾಕೊಂಡಿದ್ದಾರೆ ಅಂತ ಬಿಟ್ಟು ಒಂದು ಆಪಾದನೆ ಮಾಡ್ತಾರೆ. ನೀವು ರೆಕಾರ್ಡ್ಗಳು ತೆಗೆದು ನೋಡಿ, ಅವರ ಸ್ವಂತ ದುಡ್ಡಿಂದ ಹಾಕೊಂಡಿದ್ದಾರೆ ವಿನ ಯಾವುದೇ ಸರ್ಕಾರದ ಒಂದು ನಯಾ ಪೈಸೆಯಿಂದ ಕೂಡ ರಸ್ತೆಗೆ ಹಾಕೊಂಡಿಲ್ಲ. ಇವತ್ತು ಕೋಟಿ ಕೋಟಿ ಭ್ರಷ್ಟಾಚಾರ. ಎಲ್ಲಿ ಸ್ವಾಮಿ ಕೋಟಿ ಕೋಟಿ ಭ್ರಷ್ಟಾಚಾರ? ಇವತ್ತು ಅವರು ಒಬ್ಬ ಉದ್ಯಮಿಯಾಗಿ ಇವತ್ತು ಬೆಂಗಳೂರಲ್ಲಿ ಅನೇಕ ಉದ್ಯಮವನ್ನು ನಡೆಸಿಕೊಂಡು ಬಂದು ಅದರಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಹಣದ ಅಲ್ಲೂ ಇದು ಸ್ವಲ್ಪ ಜಮೀನು ಮಾಡ್ತಾ ಇದ್ದಾರೆ. ಅವರು ಅದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ದಾಖಲೆಗಳಿದ್ದಾವೆ. ವಿನಾಕಾರಣ ಸುಮ್ಮನೆ ಎಸ್ ಟಿ ಜಮೀನು ಹೊಡೆದ್ಬಿಟ್ಟಿದ್ದಾರೆ ಅಂತ ಮಾತನಾಡ್ತಾರೆ. ನಿಮ್ಗೆ ಏನಾದರೂ ದಾಖಲೆ ಎತ್ಕೊಂಡ್ ಬನ್ನಿ, ಪ್ರೆಸ್ ಮೀಟ್ ಮಾಡೋಣ, ನೋಡೋಣ. ನಾವು ಬರ್ತೀವಿ, ನೀವು ಬರ್ತೀವಿ. ಯಾರೋ ಒಂದು ಚೀಟಿಯಲ್ಲಿ ಬರ್ಕೊಟ್ರೆ ಮಾತನಾಡತಕ್ಕಂಥದ್ದು ನಿಮ್ಮ ನೈತಿಕತೆ ಇಲ್ಲ. ನೀವು ಒಬ್ಬ ಸೌಜನ್ಯವಾಗಿರ್ತಕ್ಕಂಥ ರಾಜಕಾರಣವನ್ನು ಮಾಡಿ, ಅದು ಬಿಟ್ಟು ವಿನಾಕಾರಣ ಬರೋದು ಎಲ್ಲೋ ನೀವು ನ್ಯೂಸಲ್ಲಿ ಬಂದ ತಕ್ಷಣ ಶಾಸಕರು ಅದು ಮಾಡಿದ್ರೆ ಇದು ಮಾಡಿದ್ದಾರೆ ಅಂತ ಹೇಳ್ತಾರೆ. ನೋಡಿ, 3 ಬಾರಿ ಇವತ್ತು ಶಾಸಕರಾಗಿರ್ತಕ್ಕಂಥವ್ರ ಘನತೆ ಇವತ್ತು ಇಡೀ ಕ್ಷೇತ್ರದಲ್ಲಿ ಯಾವ ರೀತಿಯಾದ ನಿಮಗೆ ಅವರ ಘನತೆಯನ್ನು ಸಹಿಸದೆ ಇವತ್ತು ನೀವು ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ನಾಗರಾಜ್ ರೆಡ್ಡಿ ಅವರೇ, ನಿಮಗೆ ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಾಯಕರ ಸುಬ್ಬಾರೆಡ್ಡಿ ಅಣ್ಣವ್ರ ಬಗ್ಗೆ ನಿನ್ನೆ ಬಂದು ಈ ಭಾಗದ ನಾಗರಾಜ್ ರೆಡ್ಡಿ ಅಣ್ಣವರು ಇಲ್ಲ ಸಲದ ಆರೋಪಗಳನ್ನು ಮಾಡಿದ್ದಾರೆ. ಆ ಆರೋಪಗಳನ್ನು ನಾವು ಖಡಾಖಂಡಿತವಾಗಿಯೂ ಖಂಡಿಸುತ್ತೀವಿ. ಬೇರೆಪ್ಪ ಅಂದರೆ ಸತತವಾಗಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವಂತಹ ಸುಬ್ಬಾರೆಡ್ಡಿನವರು ಬಾಗೇಪಲ್ಲಿ ಕ್ಷೇತ್ರದ ಎಲ್ಲ ಬಡವರು ಬಂದು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ಮೆಲ್ಲರಿಗೂ ಕಂಡು ಕಾಣಿಸುವ ರೀತಿ ಆಗಿದೆ. ಏನು ನಾಗರಾಜ್ ರೆಡ್ಡಿ ಅವರು ಆರೋಪ ಮಾಡಿದ್ದಾರೆ, ಬೇಕಾದ್ರೆ ಕ್ಷೇತ್ರ ಎಲ್ಲ ಹೋರಾಡಿ ಯಾವ ಭಾಗದಲ್ಲಿ ಎಂತ ಕೆಲಸಗಳಾದಂತ ಕಣ್ಣಾರ ನೋಡಿ ಅವ್ರು ಏನೂ ಕ್ಷೇತ್ರನೇ ಓಡಾಡಿಲ್ಲ. ಇದುವರೆಗೂ ಬಂದೇನ 5 ವರ್ಷ ಆಗಿದೆ ಅವ್ರಿಗೆ ಕ್ಷೇತ್ರ ಬಿಟ್ಟು ಬರೋದೇ ಇಲ್ಲ. ಯಾವ ಹಳ್ಳಿಯಲ್ಲಿ ಏನು ಅಭಿವೃದ್ಧಿ ಕೆಲಸ ಕೂಡ ಮಾಡಿಲ್ಲ. ವಿನಾಕಾರಣ ಸುಮ್ಮನೆ ಒಂದು ರಾಜಕೀಯ ಒಂದು ಅಡ್ವೈಸ್ಮೆಂಟ್ಗಾಗಿ ಒಂದು ಮೇಳದಲ್ಲಿ ಬರಬೇಕು, ಜನ ಗೊತ್ತಾಗಬೇಕು ಅನ್ನೋದು ಬಿಟ್ಟರೆ ಅವರಿಗೆ ವಾಸ್ತವವಾಗಿ ಒಂದು ಕ್ಷೇತ್ರದ ಬಗ್ಗೆ ಕಾಳಜಿನೇ ಇಲ್ಲ. ಈ ತರ ನಮ್ಮ ಶಾಸಕರ ಮೇಲೆ ಒಂದು ಆರೋಪ ಮಾಡೋದನ್ನು ನಾವು ಈ ಸಂದರ್ಭದಲ್ಲಿ ಕಡಾಖಂಡಿತವಾಗಿ ಖಂಡಿಸುತ್ತಾ, ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸತಕ್ಕಂಥ DJ ನಾಗರಾಜ್ ರೆಡ್ಡಿ ಅವರು ಒಂದು ನಮ್ಮ ಶಾಸಕರ ಬಗ್ಗೆ ಒಂದು ಹಗುರವಾಗಿ ಮಾತಾಡಿದರು. ಏನು ಶಾಸಕರು ಸುಮಾರು 15 ವರ್ಷಗಳಿಂದ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ, ಹಾಗೂ ಯಾವುದೇ ಒಂದು ಸಾರ್ವಜನಿಕರಿಗೆ ಜನಗಳಿಗೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಅಂತ ಒಂದು ಹೇಳಿದ್ದಾರೆ. ಕ್ಷೇತ್ರದಲ್ಲಿ ಅನೇಕ ಒಂದು ಸರ್ಕಾರಿ ಜಾಗಗಳನ್ನ ಜಮೀನುಗಳನ್ನ ಒಂದು ಕಿತ್ಕೊಂಡಿದ್ದಾರೆ ಅಂತ ಆರೋಪಗಳನ್ನು ಮಾಡಿದ್ದಾರೆ. DJ ನಾಗರಾಜ್ ರೆಡ್ಡಿ ಅವ್ರಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ನೀವು ಅಮಾವಾಸ್ಯೆ ಪೌರ್ಣಮಿಗೆ ಬಂದು ಈ ಕ್ಷೇತ್ರದಲ್ಲಿ ತಾಲೂಕಲ್ಲಿ ಜನರಿಗೆ ತಪ್ಪು ಸಂದೇಶವನ್ನು ಕೊಟ್ಟರೆ ಈಗ ಯಾರು ಅದನ್ನು ನಿಮ್ಮ ಮಾತನ್ನು ತಗೊಳ್ಳುವಂಥ ಯಾರು ಸಾರ್ವಜನಿಕರಿಲ್ಲ. ಯಾಕೆ ಅಂದರೆ ಸುಮಾರು 15 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಎಲ್ಲ ಒಂದು ಜಾತಿಯವರ ಏಳಿಗೆಗಾಗಿ ಒಂದು ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥವರು ಸುಬ್ಬಾರೆಡ್ಡಿ ಅಣ್ಣ. ನೀವು ನೋಡ್ತಾ ಇರ್ಬೋದು, ರಸ್ತೆಗಳು, ಶುದ್ಧ ಕುಡಿಯುವ ನೀರಿನ ಘಟಕಗಳು, ಸಮುದಾಯ ಭವನಗಳು, ಅಂಬೇಡ್ಕರ್ ಅವರ ಭವನಗಳು, ಏನು ಅನೇಕ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ನೀವು ಏನು ಸರ್ಕಾರಿ ಜಮೀನುಗಳನ್ನ ತಿಂದಾಕಿದ್ರೆ ಏನಿದೆ ನಿಮ್ಮ ಹತ್ರ ದಾಖಲೆಗಳು? ಇವಾಗ ಶಾಸಕರಾದ್ಮೇಲೆ ಅವರೇನು ಬಿಸ್ನೆಸ್ ಮಾಡಬಾರ್ದ? ಶಾಸಕರಾಗಿದ್ದ ತಕ್ಷಣ ಅವ್ರು ಹೋಗಿ ಭ್ರಷ್ಟಾಚಾರ ಮಾಡ್ಕೊಂಡು ಇರ್ಬೋದಾ? ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವ್ರು ಬಂಡವಾಳ ಹಾಕ್ತಾ ಇದ್ದಾರೆ, ಜಮೀನು ತಗೊತಾ ಇದ್ದಾರೆ. ತಪ್ಪೇನಿದೆ? ಅವ್ರಿಗೆ ಶಾಸಕರಾದ್ಮೇಲೆ ಬಿಸ್ನೆಸ್ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ಹೋಗ್ಲಿ ಬಿಸ್ನೆಸ್ ಮಾಡಿದಿರಾ ಜನಗಳ ಹತ್ರ ದುಡ್ಡು ಹೊಡ್ಕೊಳ್ಳೋ ಕೆಲಸ ಏನಾದ್ರು ಮಾಡ್ತಾ ಇದ್ದಾರಾ? ನೀವು ಆರೋಪ ಮಾಡೋದಾದ್ರೆ ತಿಳ್ಕೊಂಡು ಮಾಡಬೇಕು. ಯಾರೋ ಇವಾಗ ಬರ್ತಾರೆ, ಜಮೀನು ವ್ಯಾಪಾರಕ್ಕೆ ಇಡ್ತಾರೆ, ತಗೊತಾರೆ. ಅದರಲ್ಲೇನು ಅವ್ರ ಹತ್ರ ದೌರ್ಜನ್ಯ ಮಾಡಿ ಏನು ತಗೊಂಡಿಲ್ವಲ್ಲ. ಇನ್ನೊಂದು ಹೇಳಿದಿರಾ, ನಾವು ಬಹಿರಂಗ ಸಭೆಗೆ ಸಿದ್ಧ ಅಂತ. ನಮ್ಮ ಶಾಸಕರು ನಿಮ್ಮ ಹತ್ರ ಬಹಿರಂಗ ಸಭೆಗೆ ಬರೋವಂಥದ್ದು ಏನು ಅವಶ್ಯಕತೆ ಇಲ್ಲ. ನಿಮಗೆ ಬಹಿರಂಗ ಸಭೆಗೆ ನಾವೇ ಬರ್ತೀವಿ, ಕಾರ್ಯಕರ್ತರಿದ್ದೀರಿ. ನಿಮ್ಗೆ ಯಾವ ರೀತಿಯ ಒಂದು ಸಂದೇಶ ಬೇಕೋ ನಾವೇ ತಿಳಿಸ್ತೀವಿ. ನಿಮ್ಗೆ ಏನೇನು ಬೇಕೋ ಬನ್ನಿ, ಒಂದು ದಿನ ಫಿಕ್ಸ್ ಮಾಡಿ ನಾವೇ ಬರ್ತೀರಿ. ನಿಮ್ಗೇನು ಬೇಕು, ಯಾವ ದಾಖಲೆಗಳು ಬೇಕು ನಾವು ಕೊಡ್ತೀರಿ. ಸುಮ್ಮನೆ ಅಮಾವಾಸ್ಯೆ ಪೌರ್ಣಮಿಗೆ ಬಂದ್ಬಿಟ್ಟು ಇಲ್ಲಿ ಜನಗಳು ದಿಕ್ಕು ತಪ್ಪುವಂಥ ಕೆಲಸವನ್ನು ಮಾಡಬಾರ್ದು.